ಹಂಗಿಲ್ಲ, ಪ್ರತಿಯೊಂದು ವೀಡಿಯೋ ನೋಡ್ತಾನ, ಪ್ರತಿಯೊಂದು ವೀಡಿಯೋಕ್ಕೆ ಏಟ್ ಕಮೆಂಟ್ ಮಾಡ್ತಾನೆ. ನೋಡ್ರಪ್ಪ ಯಾವ ಥರ ಅದಾರ ಜನ. ಈಗ ಆಯ್ತಾತ ಓನರ್ ಡ್ರಾಯಿಂಗ್ ಹತ್ರ ಬಲ್ಲಿ ಅದಂತ, ಆ ಡ್ರಾಯಿಂಗ್ ತೊಗೊಂಡು ನೋಡ್ರಿಪ್ಪ ನಮ್ಮ ಬೆಂಗಳೂರು ವರ್ಕ್ದು ಕೆಲಸ ಇದೆ ನೋಡ್ರಿ. ಇದು ಕಾಕ ಇಲ್ಲಿನ ಫಾಲೋವರ್ ಸಾರಂತ ಹಿಂಗೆ ಮಾಡ್ಕೊಂತ ಅದಾವ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಅನದರ್ ಬ್ಲಾಗ್. ಇವತ್ತು ನಿನ್ನ ಹೊಸ ಸೈಟಿಗೆ ಕೆಲ್ಸಕ್ಕೆ ಹೋಗಿದ್ವಲ್ಲ, ನಿನ್ನೆಲ್ಲ ಮೊನ್ನೆ ಹೋಗಿದ್ವಿ. ನಿನ್ನೆ ಅರ್ಜೆಂಟ್ ಸ್ವಲ್ಪ ಕೆಲಸ ಬ್ಲಾಗ್ ಮಾಡೋಕ್ಕಾಗಿಲ್ಲ, ಸಾರಿ ಗೈಸ್. ನಿನ್ನೆ ಅಪ್ಲೋಡ್ ಮಾಡೋದಾಗಲಿಲ್ಲ. ನಿನ್ನೆಲ್ಲ ಇವತ್ತು ಅಪ್ಲೋಡ್ ಮಾಡೋಕ್ಕೆ ಇಲ್ಲ, ನಿನ್ನೆನೆ ಅಂತ ಹೇಳ್ಕರಿ, ನಿನ್ನೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಹೊಸ ಕೆಲ್ಸಕ್ಕೆ ಹೊಂಟೀವಿ, ಹೊಸ ಬಿಲ್ಡಿಂಗ್ ಬಂದದಂತ, ಅದು ಹಂಗೆ ನೋಡ್ಕೊಂಬರ್ಲಕ್ಕಂತ ಹೊಂಟೀವಿ. ನಿನ್ನೆಂದ ಸಂಪ ಆಯ್ತದೆ. ಇವತ್ತು ಹೊಸ ಬಿಲ್ಡಿಂಗ್ ಬಂದಲ್ಲ, ಅದು ನೋಡ್ಕೊಂಬರ್ಲಕ್ಕಂತ ಹೊಂಟೀವಿ. ದೊಡ್ಡಬಳ್ಳಾಪುರ ಅಲ್ಲೆಲ್ಲ ದೊಡ್ಡಬಳ್ಳಾಪುರಕ್ಕೆ ಹೊಂಟೀವಿ. ಹೋಗಿ ಅಲ್ಲಿ ಹೆಂಗದ ಹೆಂಗಿಲ್ಲ ಸೈಟ್ ಹೊಸದು ಬಂದದ ಅಂತ ಹೇಳೋಣ, ನೋಡ್ಕೊಂಬರ್ಲಕ್ಕ ನಾನು ಈಗ ಮೇಸ್ತ್ರಿ ವೆಹಿಕಲ್ ತೊಗೊಂಡು ಹೊಂಟೀವಂತ. ಅಲ್ಲಿ ಹೋಗಿ ಹೆಂಗೈತಿ ಹೆಂಗಿಲ್ಲ ಅಂತ ಸೈಡ್ ತೋರಿಸ್ತೀನಿ. ಈ ವಿಡಿಯೋ ಯಾರು ಹೊಸಬರು ನೋಡ್ಲಕತ್ರಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಆದಷ್ಟು ಬೇಗ ಸ್ವಲ್ಪ ಚಾನಲ್ ಎನ್ಕರೇಜ್ ಮಾಡ್ತಾರೆ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಗಾಯ್ಸ್. ಈ ಸೈಟ್ ಬಿಟ್ಟು ಹೊಂಟೀವಿ ಸೈಟ್ ನೋಡಕ್ಕ. ಅಲ್ಲಿ ನೋಡ್ರಿ ಎಲ್ಲ ಗಡ್ಡ ಮಾಡಿಸಿ ಅಲ್ಲಿ ರೊಕ್ಕ ಬಿಟ್ಟನಂತ, ರೊಕ್ಕ ಸಂಬರಕ್ಕೆ ಹೋಗಿದ್ನ. ನಾವಿರೋದು ಬಾಗ್ಲೂರು ಬಲ್ಲಿ ಬಂಡೆ ಕೊಡಗನಹಳ್ಳಿ ಇದೆ ಏರಿಯಾ. ಇಲ್ಲಿಂದ ದೊಡ್ಡಬಳ್ಳಾಪುರ ಏನಿಲ್ಲ ಅಂದ್ರೆ ಒಂದು 30-40 ಕಿಲೋಮೀಟ್ರ್ ಅದ. ಅಲ್ಲಿ ಹೋಗಿ ನೋಡಿಕ್ಯಂದು ಸೈಟ್ ನೋಡಿಕ್ಯಂದು ಅಲ್ಲ, ಅಲ್ಲಿ ಹೋದ್ಮೇಲೆ ಏನಾಗುತ್ತೆ ಗೊತ್ತಾಯ್ತು. ಓಡ್ಸಲ್ಲ ಏನು? ಹಾಂ ಸರಿ ಅಲ್ಲಿಗೆ ಹೋಗಿ ದೊಡ್ಡಬಳ್ಳಾಪುರಕ್ಕೆ ಹೋಗಿ ತೋರಿಸ್ತೀನಂತ ಗಾಯ್ಸ್. ಜಸ್ಟ್ ಬಂದು ಸೈಟಿಗೆ ಮುಟ್ಟಿವಿ ನೋಡ್ರಿ ಗಾಯ್ಸ್. ಒಂದು 20-30 ಅಂತ ನಾನು ನಿಮ್ಗೆ ಹೇಳಿದ್ನಿಲ್ಲ. 20-30 ಗಾಯ್ಸ್, ಟೋಟಲ್ 40-45 ಕಿಲೋಮೀಟ್ರ್ ದೂರ ಆದಿದೆ. ನಾನು ಹತ್ತಿರ ಅದೇನಂತ ಮಾಡ್ಕೊಂಡಿದ್ನಿ, ಸಿಕ್ಕಾಪಟ್ಟೆ ಕಿಲೋಮೀಟ್ರ್ ದೂರ ಅದ. ದೊಡ್ಡಬಳ್ಳಾಪುರ ಇಲ್ಲಿಂದ ಒಂದು 7 ಕಿಲೋಮೀಟ್ರ್ ಆಗುತ್ತೆ. ಈಗ ಯಾವುದು ಇಸ್ಲಾಂಪುರ ಅಂತ, ಇಲ್ಲಿಗೆ ಬಂದೀವಿ. ಇದು ಪೂರ ಸ್ಲಮ್ ಏರಿಯಾ ಅದ ನೋಡ್ರಿ. ಈಗ ಪೂರ ಎಲ್ಲಿ ನೋಡಿದ್ರೆ ಸ್ಲಮ್ ಏರಿಯಾ ಅದ. ಇದೊಂದು ಸಣ್ಣ ಲೇಔಟ್ ಮಾಡ್ರ. ಇದ್ರೊಳಗೆ ನಮ್ಮ ಸೈಟ್ ಇಲ್ಲಿ ಐತೆ ನೋಡ್ರಿ. ಇದೇ ಸೈಟ್, ಇದ್ರಾಗೆ ಸ್ಟಾರ್ಟ್ ಮಾಡ್ಬೇಕು. ಈಗ ಈ ಎಡ್ಜಿಂದ ಹಿಡ್ದು ಯಾವ್ದು ಈಚೆಕಲ್ಲಪ್ಪ ಇದು 33 ಸೈಟ್ ನಂಬರ್ ನೋಡ್ರಿ ಗೈಸ್. ಇಲ್ಲಿ ಐತೆ ನೋಡ್ರಿ 33 ಸೈಟ್ ನಂಬರ್. ಈಗ ಇಲ್ಲಿ ಐತೆ ನೋಡ್ರಿ. ಈ ಎಡ್ಜಿಂದ ಇಲ್ಲಿ ಮಾರ್ಕ್ ಮಾಡ್ಯಾರ ನೋಡ್ರಿ, ಸೆಂಟ್ರ್ ಮಾರ್ಕ್ ಕಾಣಿಸ್ತೈತ್ರಲ್ಲಿ ನಿಮ್ಗೆ. ಇಲ್ಲಿ ಈ ಎಡ್ಜಿಂದ ಈಗ ಇಲ್ಲೇ ಒಂದು ಐತೆ ನೋಡಿ ಕಲ್ಲು ಇಲ್ಲಿ. ಈಗ ಈ ಎಡ್ಜಿಗಂಟ 30-40 ಸೈಟ್ ಅದ. ಈಗ ಇದೆಷ್ಟು ಮಾರ್ಕ್ ಮಾಡ್ಬೇಕಂತ ಕರ್ಕೊಂಬಂದನ. ಸತ್ತನಿ ಯಾವಾಗ ಮುಗಿತದೆ ಯಾವಾಗೆಲ್ಲ ಗೊತ್ತಿಲ್ಲ, ಯಾವಾಗ ಮುಗಿತದೆ ಯಾವಾಗೆಲ್ಲ ಅಂತ ಗೊತ್ತಿಲ್ಲ. ನೋಡಮ್ಮ ಏನಾಗುತ್ತೆ ಏನಿಲ್ಲ ಅಂತ. ಅಲ್ಲಿ ಯಾರು ನಮ್ಮ ಫಾಲೋವರ್ಸ್ ಈಗ ಬೈಕ್ ತಂದಾದ್ರೆ ಕೈ ಮಾಡಿಕೊಂತ ಕಾಕ ಇಲ್ಲಿನ ಫಾಲೋವರ್ಸ್ ಸಾರಂತ ಹಿಂಗೆ ಮಾಡ್ಕೊಂತ ಆದವ ಕ್ಯಾಮ್ರಾ ಹಿಡ್ಕೊಂಡು. ನಿಮಗೂ ನೋಡಿದ್ರೆಲ್ಲ ಗೊತ್ತಿಲ್ಲ, ಆ ಕಡೆ ಅಬ್ಸರ್ವ್ ಮಾಡಲ್ಲ. ನಾನು ಈ ಕ್ಯಾಮ್ರಾ ತಿರ್ಸ್ಲಿಲ್ಲ, ನಾರ್ಮಲಾಗಿ ಅಲ್ಲಿ ಆ ಕಡೆ ಕೈಲಿ ಓದ್ತಾವ ನೋಡ್ರಿ ಬೈಕ್, ಆ ಕಡೆ ಲೆಸಿಂದು ಆದ್ ನಾವು ಹಿಂಗೆ ಮಾಡ್ಕೊಂತ ಆದ್ನ. ಈ ಬೆಂಗಳೂರಲ್ಲಿನ ಜನ ನೋಡ್ಲಕತ್ತಾರೆ ಗಾಯ್ಸ್ ನನ್ನ ವೀಡಿಯೋಗಳು. ಖುಷಿ ವಿಚಾರ ಏನಂದ್ರೆ ಇಲ್ಲಿ ಬೆಂಗಳೂರಿನಾಗ ನಾ ರೀಲ್ಸ್ ಮಾಡ್ತೀನಲ್ಲ, ರೀಲ್ಸ್ ನೋಡಿ ಜನ ಕೂನ್ ಇಡ್ಲಕೈತಾರೆ. ಅದೊಂದು ದೊಡ್ಡ ವಿಚಾರ. ಏನೋ ಒಂಥರ ಖುಷಿ ಪಡೋಂಥ ಮಾತುಗಳು. ನಾ ಮಾಡೋ ವೀಡಿಯೋಗಳು ಜನಕ್ಕೆ ರೀಚ್ ಆಗ್ಲಕೈತವ, ಜನ ನೋಡ್ಲಕತ್ತಾರ, ಇವ್ನು ಮಾಡೋ ವೀಡಿಯೋ ಕಂಟೆಂಟ್ಗಳು ಅದಾವ ಅಂತ ಅವ್ರಿಗೇನೋ ಒಂಥರ ಖುಷಿ. ಅವ್ರು ನಮಗೆ ಮಾಡೋ ಕಮೆಂಟ್ಲೆ ನೋಡಿ ಅದನ್ನು ನಮಗೆ ದೊಡ್ಡ ಖುಷಿ. ಅವು ಮಾಡ್ತಾರಪ್ಪ, ಒಳ್ಳೆ ಕೆಲಸ ಮಾಡ್ಲಕತ್ತಾನ, ಒಳ್ಳೆ ಕಂಟೆಂಟ್ ಕೊಡ್ಲಕತ್ತಾನ ಅಂತೇಳಿ ಕಮೆಂಟ್ ಮಾಡ್ತಾರಲ್ಲ, ಅದು ನೋಡಿ ನಾನು ಹೋಗೋ ದಾರಿ ಚಂದ ಅದ, ನಾನು ಹೋಗೋ ದಾರಿ ಅಂತ ಕೆಟ್ಟದೇನಿಲ್ಲ, ಜನ ಹಂಗಾಗಿ ಅದನ್ನು ಮಾಡ್ಲಕತ್ತಾರ ನಮಗೆ ಏನೋ ಒಂಥರ ಖುಷಿ ಆಗುತ್ತೆ. ಹೌದ್ರಿಲ್ಲ? ಈಗ ನಾನೇ ಸರಿ ದಾರಿಗೆ ಹೋಗ್ಲಿಲ್ಲ ಅಂದ್ರೆ ಜನ ಸುಮ್ಕಿರಂಗಾರ. ಏನೋ ಒಂದು ಏಟ್ ಕಮೆಂಟ್. ನನಗೆ ಇನ್ನೊಂದು ಹೇಳ್ಬೇಕು ನಿಮ್ಗೆ, ನಂದು ಒಂದೊಂದು ದಿನಕ್ಕೆ 1 ಲಕ್ಷ 2 ಲಕ್ಷ ದಾಟ್ಲಕತ್ತಾವ ವ್ಯೂಸ್. ಅದ್ರಾಗ ಯಾರೇನೊಬ್ಬವ ಮುನೇಶ್ ಅಂತ ಅದ ಹೆಸರು, ಆ ಅಣ್ಣ ಏಟ್ ಕಮೆಂಟ್ ಮಾಡ್ತಾನೆ. ಎವಿ ಎಲ್ಲದು ಪ್ರತಿಯೊಂದು ವೀಡಿಯೋಕ್ಕೆ ಮಾಡ್ತಾನೆ ಏಟ್ ಕಮೆಂಟ್. ಆ ಮಾಡೋದು ತಲೆ ಕೆಡಿಸ್ಕೊಂಡಿಲ್ಲ. ನಾನು ಪ್ರತಿಯೊಂದು ವೀಡಿಯೋ ನೋಡ್ತಾನೆ, ಪ್ರತಿಯೊಂದು ವೀಡಿಯೋಕ್ಕೆ ಏಟ್ ಕಮೆಂಟ್ ಮಾಡ್ತಾನೆ, ಪ್ರತಿಯೊಂದು ವೀಡಿಯೋ ನೋಡ್ತಾನೆ. ಈಗ ನಾನು ವೀಡಿಯೋ ಏಟ್ ಕಮೆಂಟ್ ಮಾಡೋದಾದ್ರೆ ಏನು ಅವ್ರು ಏನು ತಿಳ್ಕೊಬೇಕು.
ಇವನ್ದು ವೀಡಿಯೋ ನೋಡಿ ಏನು ಲಾಭ ಅದಂತನ ವೀಡಿಯೋ ನೋಡ್ಬಾರ್ದಾಗಿತ್ತು. ಒಂದಕ್ಕೆ ಏಟ್ ಕಮೆಂಟ್ ಮಾಡಿ ನಡೀತಿತ್ತು. ಹಂಗಿಲ್ಲ, ಪ್ರತಿಯೊಂದು ವೀಡಿಯೋ ನೋಡ್ತಾನ, ಪ್ರತಿಯೊಂದು ವೀಡಿಯೋಕ್ಕೆ ಏಟ್ ಕಮೆಂಟ್ ಮಾಡ್ತಾನೆ. ನೋಡ್ರಪ್ಪ ಯಾವ ಥರ ಅದಾರ ಜನ. ಜನ ಅನ್ನಕ್ಕೆ ಹೋಗಲ್ಲ, ಜನ ಅಲ್ಲ ಅವು ಒಬ್ಬನ ಜನ ಅಂದ್ರೆ ನಾನು ಇಲ್ಲಿ ತನಕ ಯಾರು ಏಟ್ ಕಮೆಂಟ್ ಮಾಡಿಲ್ಲ. ಚಲೋ ಬೆಳ್ಯಕತ್ತಿದ್ದಿ ಬೆಳಿಪ ಅಂತಾನ ಹೇಳ್ಯಾರ. ಏನೋ ನೀ ಮಾಡೋ ವೀಡಿಯೋಗಳು ಕಂಟೆಂಟ್ ಅದಾವ, ಏನೋ ಒಂದು ಜನ ಭಾಳ ಎನ್ಕರೇಜ್ ಮಾಡ್ರಿ. ಅವ್ರಿಗೊತ್ತು ನನ್ನ ಕಡೆಯಿಂದ ದೊಡ್ಡ ನಮಸ್ಕಾರಪ್ಪ ದೇವ್ರೆ. ನೀವು ಎಲ್ಲ ಎಲ್ಲಿ ತನಕ ದಬ್ಬಲಕೈತಿರಿ, ನೀವು ಎಲ್ಲಿ ತನಕ ಕಳಿಸ್ತೀರಂದ್ರೆ ಅಲ್ಲಿ ತನಕ ನಿಮಗೆ ಎಂಟರ್ಟೈನ್ಮೆಂಟ್ ಕೊಟ್ಟ ಹೋಗ್ತೀನಿ ಅಂತ ನಾನೇ. ಎಲ್ಲಿ ಹೋಗೋದಂದ್ರೆ ಬೆಳೆದಂದ್ರೆ ನಾರ್ಮಲಾಗಿ ಗುಜ್ರೆ ಅಡ ದುಡ್ಯಾಗ ಸೈಟ್ ಮಾರ್ಕಿಂಗ್ ಮಾಡಕ್ಕೆ ನಾವು ಕಂಬಿ ಸುತ್ತಿಗೆ ತೊಗೊಂಬಂದಿಲ್ಲ. ಈಗ ಅರ್ಜೆಂಟಿಗೆ ಹೆಂಗೆ ಮಾಡ್ಬೇಕು ಕಂಬಿ ಸುತ್ತಿಗೆ? ಗಾಡಿ ಕೀಲಿ ಕೊಟ್ಟಿನ ನಿಮಗೆ? ಇಲ್ಲ, ನನ್ನ ಬಲ್ಲಿ ಅದರ ಅಲ್ಲಿ ಹೋಗಿ ಗುಜ್ರಿಗೆ ಹೋಗಿ ಕಂಬಿ ತೊಗೊಂಬರ್ತೀನಿ. ಕಂಬಿಗಳ ಸಲಕ ಅದ ದೇವನಹಳ್ಳಿ ಅಲ್ಲ, ಇದು ದೊಡ್ಡಬಳ್ಳಾಪುರ. ಕಂಬಿ ಸಲಗ ಪೂರ ದೊಡ್ಡಬಳ್ಳಾಪುರ ತಿರುಗಾಡಿದ್ವಿ ಗಾಯ್ಸ್. ಇಲ್ಲಿ ನೋಡ್ರಿ, ಈಗ ಇವು ಕಂಬಿ ಎಲ್ಲಿ ಗುಜ್ರಿಗಳು ಇಲ್ಲ, ಇಲ್ಲಿ ಗುಜ್ರಿಗಳು ಕಾಣಲಿ ಆಗ್ಯಾವ. ಹೋಗಿ ಇಲ್ಲಿ ನಮ್ಮ ಊರ ಕಡೆಯವ್ರು ಮಾಡ್ತಾರೆ, ಅವ್ರು ಬಿಲ್ಡಿಂಗ್ದಾಗ ಹೋಗಿ ಇಸ್ಕೊಂಬಂದು ಹೋಗಿ ನೋಡ್ರಿ ನೀವು ಇಷ್ಟು ಕಂಬಿ. ಆಮೇಲೆ ಇಲ್ಲಿ ಏನು ಬರೋಕಾಲಕ್ಕೆ ಏನು ತಗೊಂಬಂದಿಲ್ಲ ಸಾಮಾನು, ಸುಮ್ಮನೆ ಸೈಟ್ ನೋಡಿ ಆದ್ರೆ ಆಯ್ತು ಅಂತ ಮಾಡಿದ್ವಿ. ಈಗ ಮತ್ತು ಅವ್ರು ಮಾರ್ಕ್ ಮಾಡಂತ ಹೇಳಕತ್ತಾರ. ಅದಕ್ಕೆ ಈಗ ಇವ್ರನ್ನ ಸಾಮಾನು ಇದ್ರೊಳಗೆ ಟೇಪು ಸುತ್ತಿ ಅವೇನೇನು ಅವ ಇದೊಂದು ಸೆಲ್ಕಿ ತೊಗೊಂಬಂದಿವಿ. ಈಗ ಆಯ್ತಾತ ಓನರ್ ಡ್ರಾಯಿಂಗ್ ಹತ್ರ ಬಲ್ಲಿ ಅದಂತ, ಆ ಡ್ರಾಯಿಂಗ್ ತೊಗೊಂಡು ಬಡ ಮಾರ್ಕಿಂಗ್ ಮಾಡಿಕೊಂಡು ಸೀದಾ ಇದು ಮಾಡಿದ್ದು ತೋರಿಸ್ನಂತೆ ಯಾವ ಥರ ಬಂದೈತಂತ. ಅದೇಟು ಮಾಡಿಕೊಂಡು ಸೀದಾ ಮನೆಗೆ ಹೋಗ್ಬಿಡೋದು ಗಾಯ್ಸ್. ಮತ್ತೇನಿಲ್ಲ, ಸೀದಾ ಮನೆಗೆ ಹೋಗೋದು. ಸಂಡೇ ಅದ, ಚಿಕನ್ ಮಾಡಿರ್ತಾರೆ ಬಸಮ್ಮವ್ರ ಮನ್ಯಾಗ. ಅದೇಟು ಉಣೋದು ಮಕ್ಕಂಬಿಡೋದು. ಚಂದ್ರಪಲ್ಲಿ ಏರೋಪ್ಲೇನಾಗ ಓತಾನಂತ ಮಾಡ್ರೆ ಇಲ್ಲ, ಮಕ್ಕಂಬಿಡೋದು. ತಾನು ಆಯ್ತು ಗಾಯ್ಸ್, ಮಾರ್ಕಿಂಗ್ ಆಯ್ತು, ಆಮೇಲೆ ಗುಂಡಿ ಮಾರ್ಕ್ ಮಾಡೋದನ್ನ ಆಯ್ತು, ಎಲ್ಲನೂ ಆಯಿತು. ಪೂರ ಹೆವಿ ಡ್ರೈ ಆಗಿಬಿಡ್ತು. ಮೈಯಾಗ ನೀರು ಬಿಟ್ಟ ಹೋತ, ಬಿಸಿಲು ಜಗ್ಗಿ ಐತಲ್ಲ, ಮೈಯಾಗ ನೀರು ಬಿಟ್ಟು ಐತಿ. ಇಷ್ಟೊತ್ತಾಕ ಎಲ್ಲ ನಾವು ಮಾಡೋದ್ರಾಗ ಹೆಂಗೆ ಮಾಡೀವಿ ಹೆಂಗಿಲ್ಲ ಅಂತ ತೋರಿಸ್ತೀನಿ ನೋಡ್ರಿ ಗಾಯ್ಸ್. ನಿಮ್ಗೆ ಒಂದು ಲೆಕ್ಕಕ್ಕೆ ನೀಟಾಗಿ ಆಗೈತೆ ನೋಡ್ರಿ. ಇಲ್ಲಿ ಕಾಣಿಸ್ತೈತ್ರಿಲ್ಲ, ಇನ್ನು ದಾರ ಕಟ್ಟಿದ್ದು ಬಿಚ್ಚಿಲ್ಲ. ನಾಳೆ ಈಗ ತೋಡ್ಸೋದಿಲ್ಲ, ನಾಳೆ ತೋಡಿಸ್ಬೇಕಂತ ಮಾಡೀವಿ. ಈಗ ಏನಂದ್ರೆ ಈಗ ದಾರ ಗಿರ ಬಿಚ್ಚಾಕಿದ್ವಿ ಅಂತ ಇಟ್ಕೊರಿ ನಾವು. ನೈಟ್ ಮಳೆಗಿಳೆ ಬಂದ್ರೆ ಮತ್ತೆ ಎಲ್ಲನೂ ಹೋಗಿಬಿಡುತ್ತಂತ ಇದ್ದಕ್ಕೆ ಹೋಗಿ ಹಿಂಗೆ ನಾಳೆ ಮತ್ತೆ ತಿರ್ಗಿ ಮಾರ್ಕ್ ಮಾಡಿ ಹಾಕೊಂಬಿಟ್ರೆ ನಡೀತೈತೆ ಅಂತೀವಿ. ಆಯ್ತಾಯ್ತು ಅಂತ ಹೇಳಿ ಅದು ಮಾಡೀವಿ ನೋಡ್ರಿಪ್ಪ. ನಮ್ಮ ಬೆಂಗಳೂರು ವರ್ಕ್ದು ಕೆಲಸ ಇದೆ ನೋಡ್ರಿ. ಇದು ಸರಿ, ಏನಿಲ್ಲ, ಇಷ್ಟೇ ಗಾಯ್ಸ್ ನಮ್ಮ ಕೆಲಸ ಅಂತ. ನೋಡಿದ್ರೆ ನೀವು ಏನು ಮಾಡ್ತೀವಿ ಏನಿಲ್ಲ ಅಂತ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಪೂರಾ ಲಾಂಗ್ ಆಗ್ತೈತಿ ವೀಡಿಯೋ. ಯಾರು ಈ ವಿಡಿಯೋ ಹೊಸಬ್ರು ನೋಡ್ಲಕತ್ತೀರಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡೋಣ. ಬನ್ನಿ ಗಾಯ್ಸ್.